ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ತಂಗಿ ಬರ್ಡೇ ಮತ್ತು ಗೃಹ ಪ್ರವೇಶ ಎರಡೂ ಆಗಿರೋದ್ರಿಂದ ಎಲ್ಲರ ಕೆಲಸ ಬೇಗ ಮುಗಿಸ್ಕೊಂಡು ಹೂವು ಕಟ್ಟೋದಕ್ಕೆ ಕೂತ್ಕೊಂಡ್ವಿ. ಕನಕಾಂಬರ ಸ್ವಲ್ಪ ಜಾಸ್ತಿನೇ ತಂದಿದ್ರು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಬೇಗ ಬೇಗ ಕಟ್ಕೊಂಡು ಈ ಥರ ಡಿಸೈನೆಲ್ಲ ಹಾಕೋಷ್ಟರಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಅದೆಷ್ಟು ಬೇಗ 2 ಗಂಟೆ ಆಯಿತು ಅಂತಲೇ ಗೊತ್ತಿರಲಿಲ್ಲ ನೈಟು. ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಡೆಕೋರೇಷನ್ ಮಾಡೋರಿಗೆ ಬಿಟ್ಕೊಟ್ಬಿಟ್ಟಿದ್ವಿ. ಯಾಕಂದ್ರೆ ನಮಗೆ ಅಷ್ಟೊಂದು ಟೈಮು ಇರಲಿಲ್ಲ, ಪೀಪಲ್ಸು ಇರಲಿಲ್ಲ. ಸೊ ಪುಟ್ಟದಾಗಿ ಈ ಥರ ಒಂದು ರಂಗೋಲಿ ಹಾಕ್ಕೊಂಡು ಎಂಟ್ರೆನ್ಸಲ್ಲಿ ಈ ಥರ ಒಂದು ಚಿಕ್ಕ ಪುಟ್ಟದಾಗಿ ಚಕ್ರ ಥರ ಏನಾದರೂ ಬಿಡಿಸೋಣ ಅಂತ ಅಂದ್ಕೊಂಡ್ವಿ. ಬಾಗಿಲಿಗೆ ಡೆಕೋರೇಷನ್ ಎಲ್ಲ ಅವರೇ ಮಾಡಿಕೊಟ್ಟಿದ್ರು. ಮತ್ತು ಹೋಮಕ್ಕೆ ಏನು ಬೇಕು ಅಂತ ಹೇಳಿ ಅವ್ರು ಕೇಳ್ತಾಯಿದ್ರು. ನಾನು ಕೊಟ್ಟು ಸಾಕಾಗಿತ್ತು ಅಂತ ಹೇಳಿ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕೂತ್ಕೊಂಡು ಮಮ್ಮಿ ಮಲ್ಕೊಂಡಿದ್ರು ಅಂತ ಹೇಳಿ ಅವ್ರಿಗೊಂದು ಸ್ವಲ್ಪ ಕ್ವಾಟ್ಲೆ ಕೊಟ್ಟು ಮತ್ತು ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿ ವಾಪಸ್ ಬಂದ್ವಿ. ಬಂದು ಎಲ್ಲ ಕಡೆ ರೆಡಿ ಮಾಡಿಕೊಂಡು ಎಲ್ಲ ನೋಡೋ ಅಷ್ಟರಲ್ಲಿ ಇಷ್ಟೊತ್ತ 3:30 ಆಗೇ ಹೋಯಿತು. ನಾವು ಟೋಟಲಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫೈನಲಾಗಿ ನಾವು ಮನೆ ನೋಡೋದಕ್ಕೆ ಈ ಥರ ಕಾಣಿಸ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ರೆಡಿ ಆಗೋದಕ್ಕೆ ಅಂತ ಹೊರಟ್ಬಿಟ್ಟೆ. ನಾನು ಹೋದಾಗ 6:30 ಗಂಟೆ ಹತ್ತತ್ರ ಆಗೇ ಹೋಗಿತ್ತು. ಸೊ ಇವ್ರು ನನಗೆ ಚೆನ್ನಾಗಿ ಮೇಕಪ್ ಮಾಡಿದ್ರು. ನ್ಯಾಚುರಲಾಗೆ ಕಾಣಿಸ್ತಾಯಿತ್ತು, ಮೇಕಪ್ ಮಾಡದೇ ಇರೋ ಥರನೇ ಕಾಣಿಸ್ತಾಯಿತ್ತು ಮೇಕಪ್. ಇವ್ರ ನಂಬರ್ ಬೇಕು ಅಂತ ನಾನು ಕ್ಯಾಪ್ಷನಲ್ಲಿ ಅಥವಾ ಕಾಮೆಂಟ್ ಮಾಡಿ ನಾನು ನಂಬರ್ ಕೊಡ್ತೀನಿ. ಕೇಕ್ ಮಿಕ್ಕಿತ್ತು ಅಂತ ಹೇಳಿ ಸ್ಕೂಲ್ ಮಕ್ಳಿಗೆ ಕೊಟ್ಬಿಟ್ಟು ಅವ್ರಿಗೂ ಖುಷಿ ಪಡಿಸೋಣ ಅಂತ ಹೇಳಿ ಸ್ಕೂಲ್ ಹತ್ರ ಹೋಗಿ ಅವ್ರಿಗೂ ಕೇಕೆಲ್ಲ ಕೊಟ್ಟು ಅವರೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ಸೊ ಫೈನಲಿ ಇವತ್ತಿನ ಡೇ ಹೀಗಿತ್ತು. ಬಾಯ್ ಬಾಯ್, ಮತ್ತೆ ಸಿಗೋಣ.